When God has an assignment on your life, you can't hang on with everybody. ದೇವರು ನಿನ್ನ ಜೀವಿತಕ್ಕೋಸ್ಕರ ಕಾರ್ಯ ನಿಯೋಜನೆ, ಒಂದು ಕಾರ್ಯವನ್ನ, ಒಂದು ಕೆಲಸವನ್ನ ತನ್ನ ಹೃದಯದಲ್ಲಿ ನಿನ್ನ ಜೀವಿತದ ಮೇಲೆ ಮಾಡಬೇಕೆಂಬುದಾಗಿ ಯೋಚಿಸಿರುವಾಗ ನೀನು ಎಲ್ಲರ ಜೊತೆಗೆ ಎಲ್ಲ ಕಡೆ ಓಡಾಡ್ಕೊಂಡಿರ್ಲಿಕ್ಕೆ ಆಗಲ್ಲ. ಆಮೇನ್. ಯಾರಾದ್ರೂ ಯೋಚಿಸಿದ್ರ ದೇವರು ನಿನ್ನ ಜೀವಿತದ ಮೇಲೆ, ನಿಮ್ಮ ಪಕ್ಕದಲ್ಲಿರೋ ನಿನ್ನ ಜೀವಿತದ ಮೇಲೆ ಭಯ ಬೀಳುವಂಗೆ ಹೇಳ್ಬೇಡ್ರಿ. ದೇವರು ನಿನ್ನ ಜೀವಿತದ ಮೇಲೆ ಒಂದು ಕಾರ್ಯ ನಿಯೋಜನೆ, ಒಂದು ವಿಶೇಷವಾದ ಕೆಲಸವನ್ನ ಮಾಡಬೇಕು. ನಾವು ಅಂದ್ಕೊಳ್ತೀವಿ ಸಾಧ್ಯನೇ ಇಲ್ಲ, ನನಗೆ ಹೆಂಗೆ ಸಾಧ್ಯ. ಇಷ್ಟು ಪಾಸ್ಟರ್ಗಳಿದ್ದಾರೆ ಆ ಸೇವೆ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರ ಒಂದು ಕತ್ತೆಯ ಬಾಯನ್ನು ತೆರೆದು ಬಾಳಾಮನನ್ನ ಮಾತಾಡಿಸಿ ದೇವರೊಂದು ಕತ್ತೆಯನ್ನು ಉಪಯೋಗಿಸುವುದಾಗಿದ್ರೆ, ದೇವರೊಂದು ಕಾಗೆಗಳಿಗೆ ಅಸೈನ್ಮೆಂಟ್ ಕೊಟ್ಟಿದ್ದಂತೆ. ದೇವರು ಒಂದು ಕಾಗೆಗೆ ಹೋಮ್ವರ್ಕ್ ಕೊಟ್ಟನಂತೆ, ಕಾರ್ಯನಿಯೋಜನೆಯನ್ನು ಕೊಟ್ಟನಂತೆ. ಎಲಿಯನಿಗೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಊಟವನ್ನು ತಂದು ಕೊಡೋ ಕೆಲಸ. ಅವು ಎಷ್ಟು ನಿಯತ್ನಿಂದ ಮಾಡಿದ್ವು ಅಂದ್ರೆ, ಎಷ್ಟು ನಿಯತ್ತಿನಿಂದ ಆ ಕಾರ್ಯವನ್ನ ಕಾಗೆಗಳು ಮಾಡಿದ್ವು ಅಂದ್ರೆ, ಪ್ರವಾದಿಗೆ ಬೆಳಿಗ್ಗೆ ಸಾಯಂಕಾಲ ತಪ್ಪದೆ ಊಟವನ್ನು ತಂದು ಕೊಡ್ತಾ ಇದೆ. ಯೇಸು ಸ್ವಾಮಿ ಯೆರೂಸಲೇಮನ್ನು ಪ್ರವೇಶಿಸೋದಕ್ಕಿಂತ ಮುಂಚೆ ತಂದೆ ಆದ ದೇವರು ಆಗಲೇ ಯೋಜನೆ ಹಾಕೊಂಡು ಬಿಟ್ಟಿದ. ಅಲ್ಲಿ ಒಂದು ಕತ್ತೆ ಇದೆ. ಆ ಕತ್ತೆ ಹುಟ್ಟುವಿಕೆ ನೋಡಿ. ಯೇಸು ಸ್ವಾಮಿ ಯಾವ ಡೇಟಲ್ಲಿ ಯೆರೂಸಲೇಮನ್ನ ಅರಸನ ಹಾಗೆ ಪ್ರವೇಶಿಸಲಿಕ್ಕೆ ಬರ್ತಾನೋ ಆ ಡೇಟ್ ಒಳಗಡೆಗಾಗಿ ಆ ಕತ್ತೆ ಹುಟ್ಟಿ ಯೌವನ ಪ್ರಾಯಕ್ಕೆ ಬಂದಿರಬೇಕು. ಆ ರೀತಿ ಅದನ್ನು ಯೋಜನೆ ಮಾಡಿದ್ದಾನೆ. ಅದಕ್ಕೆ ತಕ್ಕಂತೆ ಆ ಕತ್ತೆ ಮಾಲೀಕನನ್ನ, ಆ ಕತ್ತೆ ತಾಯಿಯನ್ನ ಕೊಂಡುಕೊಳ್ಳುವಂತೆ ನಡೆಸಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾವುದೋ ಆಕಸ್ಮಿಕ ವಾಕ್ಯ ನಡೆದಿಲ್ಲ. ನೀನು ಹುಟ್ಟಿರುವಂತ ಕುಟುಂಬಕ್ಕೆ ಶಾಪ ಹಾಕಬೇಡ. ದೇವರು ಎಲ್ಲ ಯೋಚನೆ ಮಾಡಿ ನೀನು ಆ ಕುಟುಂಬಕ್ಕೆ ಯೋಗ್ಯಗಳೆಂಬುದನ್ನು ನಿರ್ಧರಿಸಿ ನಿನಗೆ ಆ ಕುಟುಂಬವನ್ನು ಕೊಟ್ಟಿದ್ದಾನೆ. ನೀನು ಹುಟ್ಟಿರುವಂತ ದೇಶಕ್ಕೆ ಶಾಪ ಹಾಕಬೇಡ. ಎಲ್ಲ ದೇಶಗಳಲ್ಲಿ ನಮ್ಮದು ಅತಿ ಕೆಟ್ಟ ದೇಶ ಅಂತ ಶಾಪ ಹಾಕಬೇಡ. ಯಾಕಂದ್ರೆ ಇದು ನಮ್ಮ ದೇಶ. ದೇವರು ನಮ್ಮನ್ನು ಉದ್ದೇಶ ಪೂರ್ವಕವಾಗಿ ನಿನ್ನ ಮೂಲಕ, ನನ್ನ ಮೂಲಕ ಒಂದು ಕಾರ್ಯ ನಿಯೋಜನೆಯನ್ನ ನಿನ್ನ ಜೀವಿತದ ಮೇಲೆ ಇಟ್ಕೊಂಡು ಈ ದೇಶಕ್ಕೆ ಆಶೀರ್ವಾದ ಆಗ್ಬೇಕಂದಾಗಿಯೇ ದೇವರು ನಮ್ಮನ್ನು ಈ ದೇಶದಲ್ಲಿ ಇಟ್ಟಿದ್ದಾನೆ. ಎಲ್ಲರೂ ಅಂತಾರೆ ಇಂಡಿಯಾ ಹಾಗೆ, ಇಂಡಿಯಾ ಹೀಗೆ ಅಂತ. ಇಲ್ಲ, ನಾನು ಇಂಡಿಯನ್, ನಾನು ಈ ಭಾರತಕ್ಕೆ ಸೇರಿದವನು, ಈ ದೇಶವನ್ನು ಪ್ರೀತಿಸುವವನು. ಯಾಕಂದ್ರೆ ದೇವರು ಈ ದೇಶವನ್ನು ಆಶೀರ್ವದಿಸ್ಲಿಕ್ಕಿದ್ದಾನೆ. ಆಶೀರ್ವದಿಸ್ತಾನೆ. ಆಮೇನ್. ಕೇಳ್ತಾ ಇದ್ದೀರಾ? ದೇವರು ನಿನ್ನ ಜೀವಿತದ ಮೇಲೆ ಒಂದು ಕಾರ್ಯ ನಿಯೋಜನೆಯನ್ನು ಇಟ್ಕೊಂಡಿರುವಾಗ ನೀನು ಆ ಕಡೆ ಈ ಕಡೆ ಓಡಾಡ್ಕೊಂಡು ನಿನ್ನದೇ ಆದನ್ನ ಮಾಡ್ಲಿಕ್ಕೆ ಬರಲ್ಲ, ಮಾಡಬಾರ್ದು. ಅದರಲ್ಲಿ ಒಂದೊಂದೇ ವಿಷಯಗಳನ್ನ ಈ ದಿನ ನಾವು ನೋಡ್ಲಿಕ್ಕಿದ್ದೀವಿ. ಯಾಕಂದ್ರೆ ಎಷ್ಟೋ ಜನ ಏನ್ ಅನ್ಕೊಳ್ತಾರಂತಂದ್ರೆ ಕರ್ತನ ಕಾರ್ಯ ನಿಯೋಜನೆ, ದೇವರು ನನ್ನನ್ನು ಕರಿತಾ ಇದ್ದಾನಂದ್ರೆ, ಆತನ ಏನಾದ್ರೂ ಕೆಲಸಕ್ಕೆ ಕರೆಯೋದಾಗಿದ್ರೆ ಎಸ್ ಅಂದ್ಬಿಟ್ರೆ ದೊಡ್ಡ ರಿಸ್ಕ್ ಅಲ್ಲಪ್ಪೋ. ಜನ ನನ್ನನ್ನು ಮೆಚ್ಚಲಿಕ್ಕಿಲ್ಲ, ನನ್ನ ಕುಟುಂಬದವ್ರು ನನಗೆ ಮೆಚ್ಚಲಿಕ್ಕಲ್ಲ ಅಂತ ಅನೇಕ ವಿಚಾರಗಳು ನಮ್ಮ ಜೀವಿತದಲ್ಲಿ ಬರ್ಲಿಕ್ಕೆ ಸಾಧ್ಯ. ಅದನ್ನು ನಾನು ನಿಮಗೊಂದು ವಿಷಯ ಹೇಳ್ತೀನಿ. ದೇವರು ಯಾರನ್ನ ಕರೆದ್ನೋ ಇಲ್ಲಿವರೆಗೆ ಅವ್ರನ್ನ ಯಾರನ್ನು ಕೆಳಗೆ ಹಾಕಿದ್ದಿಲ್ಲ, ಅವ್ರನ್ನೆಲ್ಲ ಮೇಲೆತ್ತಿದವನೇ. ದಾವೀದನು ಕುರಿ ಕಾಯ್ತಾ ಇದ್ದ, ಕುರಿ ಕಾಯವನನ್ನ ತರೆದು ರಾಜನನ್ನ ಮಾಡ್ದ. ಯೋಸೆಫನು ಬಾವಿಯಲ್ಲಿ ಬಿದ್ದವನನ್ನ ಎತ್ತಿ ಪ್ರೈಮ್ ಮಿನಿಸ್ಟರ್ನಾಗ ಮಾಡ್ದ. ದಾನಿಯೇಲನು ಅರಮನೆಯಲ್ಲಿ ಸೇವಕನಾಗಿ ಬಿದ್ದಿದ್ದ, ಆತನು ಒಂದು ಸಿಂಹಗಳ ಗವಿಯಲ್ಲಿ ಆತನನ್ನು ಕಾಪಾಡಿದ ಆತನನ್ನು ಅರಸನ ಸ್ಥಾನಕ್ಕೆ ತಂದ. ಆತನು ನಿನ್ನನ್ನು ಕೈ ಬಿಡಲ್ಲ. ಗಾಡ್ ಹ್ಯಾಸ್ ಎನ್ ಅಸೈನ್ಮೆಂಟ್ ಅಪಾನ್ ಯುವರ್ ಲೈಫ್. ದೇವರಿಗೆ ನಿನ್ನ ಜೀವಿತದ ಮೇಲೆ ಒಂದು ಕಾರ್ಯ ನಿಯೋಜನೆ, ಒಂದು ಕಾರ್ಯ ಮಾಡಲಿಕ್ಕೆ ಉಂಟು. ಒಂದು ಕತ್ತೆಗೆ ಆತನಲ್ಲಿ ಪ್ಲಾನ್ ಇರೋದಾಗಿದ್ರೆ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತ ನಿನಗೋಸ್ಕರ ಆತನಲ್ಲಿ ಪ್ಲಾನ್ ಇರಲ್ವಾ? ಒಂದು ಕಾಗೆಗೆ ಆತನಿಗೆ ಪ್ಲಾನ್, ಒಂದು ತಿಮಿಂಗಲಿಗೆ ಆತನಿಗೆ ಪ್ಲಾನ್. ಯೋನನನ್ನ ನುಂಗುವುದಕ್ಕಾಗಿ ಆ ತಾರ್ಷಿಷಿನ ಹಡಗಿನ ಕೆಳಗಡೆ ಒಂದು ತಿಮಿಂಗ್ಲನ ಇಟ್ಟಿದ್ದಾನೆ. ಆ ತಿಮಿಂಗ್ಲಿಗೆ ದೇವರ ಯೋಜನೆ ಇರುವುದಾಗಿದ್ರೆ ನೀನು ನಾನು ಅದಕ್ಕಿಂತ ಎಷ್ಟೋ ಶ್ರೇಷ್ಠ ಅಲ್ಲವೋ? ದೇವರ ಮೊದಲು ನಂಬರ್ 1, ದೇವರ ಯೋಜನೆ ನಿನ್ನ ಮೇಲೆ ಇದೆ ಎಂಬುದನ್ನ ಸ್ವೀಕರಿಸಿಕೋ. ಅದರಿಂದ ಓಡಿ ಹೋಗೋದನ್ನ ನೋಡ್ಬೇಡ. ಕೇಳ್ತಾ ಇದ್ರೆ ಅನ್ಕೊಳ್ತೀನಿ, ಎಲ್ಲರೂ ಕೇಳ್ತಾ ಇದ್ರು ಅನ್ಕೊಳ್ತೀನಿ. ಒಂದು ಸಾರಿ ಒಬ್ಬ ಉನ್ನತ ಎಲ್ಲ ಫೇಮಸ್ ಆಗಿರುವಂಥ ವಿಜ್ಞಾನಿ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತೆ. ಆ ಪ್ರಯಾಣ ಮಾಡ್ತಾ ಇರುವಾಗ ಟಿ ಬಂದ್ಬಿಟ್ಟು ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾ ಇದ್ದಾನೆ. ಟಿಕೆಟ್ ಚೆಕ್ ಮಾಡುವಾಗ ಈತನ ಟಿಕೆಟನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಟಿ ಎಲ್ಲರದು ಚೆಕ್ ಮಾಡ್ತಾ ಇವ್ರ ಹತ್ರ ಬಂದರೆ ಟಿಕೆಟ್ ಸಿಗ್ತಾ ಇಲ್ಲ. ಎಲ್ಲ ಪಾಕೆಟ್ ನೋಡ್ತಾವನೆ, ಎಲ್ಲ ಬ್ಯಾಗ್ ನೋಡ್ತಾವನೆ, ಎಲ್ಲೂ ಟಿಕೆಟ್ ಇಲ್ಲ. ಕೊನೆಗೆ ಆ ಟಿ ಅಂದಂತೆ, ಅಯ್ಯ ನೀವು ಯಾರಂತ ಎಲ್ಲ ಇಡೀ ಲೋಕಕ್ಕೆ ಗೊತ್ತು, ಶ್ರೇಷ್ಠ ವಿಜ್ಞಾನಿ ನೀನು, ಎಲ್ಲರಿಗೂ ಗೊತ್ತು, ನೀವು ಟಿಕೆಟ್ ತಗೊಂಡಿರ್ತೀರ,
ಚಿಂತೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಬೇರೆ ಪ್ಯಾಸೆಂಜರ್ಗಳ ಟಿಕೆಟ್ ಚೆಕ್ ಮಾಡ್ತಾ ಮುಂದೆ ಹೋದ್ನಂತೆ. ಆದರೂ ಈ ವ್ಯಕ್ತಿ ಇನ್ನೂ ಬ್ಯಾಗ್ ಎಲ್ಲ ಹುಡುಕ್ತಾ ಇದ್ದಾನೆ, ಇವನಿಗೆ ಸಮಾಧಾನವೇ ಇಲ್ಲ, ಹುಡುಕ್ತಾನೆ ಇದ್ದಾನೆ. ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋರ್ದೆಲ್ಲ ಟಿಕೆಟ್ ಅನ್ನ ಚೆಕ್ ಮಾಡಿಬಿಟ್ಟು ಇನ್ನೇನು ಆ ಕಂಪಾರ್ಟ್ಮೆಂಟ್ ನಿಂದ ಹೊರಗಡೆ ಹೋಗ್ಬೇಕಂತ ಟಿ ಟಿ ನೋಡುವಾಗ ಇದನ್ನ ಇನ್ನೂ ಸಮಾಧಾನ ಇಲ್ಲ, ನೆಲದ ಮೇಲೆ ಮೊಣಕಾಲು ಊರ್ಬಿಟ್ಟು ಚೇರ್ ಬುಡು ಕಡೆ ಹುಡುಕ್ತಾ ಇದ್ನಂತೆ. ಅಲ್ಲಿಂದನೇ ಆ ಟಿ ಟಿ ಕೂಗ್ ಹೇಳಿದ್ನಂತೆ, ಸಾರ್ ನೀವು ಯಾರಂತ ಎಲ್ಲರಿಗೂ ಗೊತ್ತು, ನಿಮ್ಮಿಂದ ಟಿಕೆಟ್ ಕೇಳುವಷ್ಟು ಯೋಗ್ಯತೆ ನನಗಿಲ್ಲ, ಬಿಟ್ಬಿಡಿ, ನಂಬಿಕೆ ಇದೆ ನನಗೆ ನಿಮ್ಮಲ್ಲಿ ಟಿಕೆಟ್ ಇದೆ ಅಂತ ಟಿ ಟಿ ಹೇಳಿದ್ರೆ ಅವನು ಹೇಳಿದಂತೆ, ಅಯ್ಯಪ್ಪ ನಾನು ಟಿಕೆಟ್ ಅನ್ನು ಹುಡುಕ್ತಾ ಇರೋದು ನಿನಗೋಸ್ಕರ ಅಲ್ಲ, ನಾನು ಯಾವ ಸ್ಟೇಷನ್ಗೆ ಟಿಕೆಟ್ ತೊಗೊಂಡಿದ್ದೀನೋ ಅದೇ ನಂಗೆ ನೆನಪಾರ್ಬಿಟ್ಟಿದ್ದೀನಿ. ನನಗೆ ಎಲ್ಲಿ ಇಳಿಬೇಕೋ ಗೊತ್ತಾಗ್ತಾ ಇಲ್ಲ. ಅವನು ಬೇರೆ ಯಾರಲ್ಲ, ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನ್, ದ ಫೇಮಸ್ ಸೈಂಟಿಸ್ಟ್, ಫಾದರ್ ಆಫ್ ಫಿಸಿಕ್ಸ್, ಅ ಫಿಲಾಸಫರ್, ದೊಡ್ಡ ವ್ಯಕ್ತಿ. ಆದ್ರೆ ಯಾವ ಸ್ಟೇಷನ್ಗೆ ಇಳಿಬೇಕನ್ನೋದು ನೆನಪಾರ್ಬಿಟ್ಟಿದ್ದಾನೆ. ಹಂಗೆ ನಾವು ಲೋಕದಲ್ಲಿ ಬೆಳೀತಾ ಬೆಳೀತಾ ಎಷ್ಟು ದೊಡ್ಡವರಾಗ್ಬಿಡ್ತೀವಿ ಅಂದ್ರೆ ಕೆಲವೊಂದು ಸಾರಿ ನಮ್ಮ ಸ್ವಂತ ದೃಷ್ಟಿಯಲ್ಲಿ, ನಮ್ಮ ಐಶ್ವರ್ಯದಲ್ಲಿ, ನಮ್ಮ ಜ್ಞಾನದಲ್ಲಿ, ನಮ್ಮ ಎಕ್ಸಾಮ್ ಬರೆಯೋ ಬಿಸಿನಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ ಎಷ್ಟು ದೊಡ್ಡ ಐನ್ಸ್ಟೈನ್ ಆಗ್ಬಿಡ್ತೀವಿ ಅಂದ್ರೆ ನಮಗೆ ದೇವರು ಯಾವ ಸ್ಟೇಷನ್ಗೆ ಇಳಿ ಅಂತಿದ್ದನ್ನು ನೆನಪಾಡ್ಬಿಡ್ತೀವಿ. ತಪ್ಪು ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಯಾಕಂದ್ರೆ ದೇವರು ನಿನ್ನನ್ನು ಈ ಲೋಕಕ್ಕೆ ತಂದಾಗಲೇ ಆತನಿಗೆ ನಿನ್ನಲ್ಲಿ ಒಂದು ಕಾರ್ಯ ಯೋಚನೆ ಉಂಟು. ದಾವೀದನ ಬಗ್ಗೆ ಆತನಿಗೆ ಕಾಚನೆ. ಹಲ್ಲೆಲೂಯ. ಕೆಲವರು ಆ ದೇವರು ಕೊಟ್ಟಂತ ಕಾರ್ಯವನ್ನು ನೆನಪಾರ್ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ದೇವರಿಗೆ ನನ್ನಲ್ಲಿ ಯೋಜನೆ ಉಂಟನ್ನುವಂತ ಭರವಸೆನೇ ಇಲ್ಲ. ಇನ್ನು ಕೆಲವರು ಅದನ್ನ ತಿಳಿದುಕೊಳ್ಳಲಿಕ್ಕೆ ಯಾವುದೇ ರೀತಿ ಪ್ರಯತ್ನನೂ ಮಾಡ್ತಾ ಇಲ್ಲ. ಏನೋ ಹುಟ್ಟಿದ್ದೀವಿ, ಹುಟ್ಟಿದ ಕಾಟಕ್ಕೆ ಹೊಟ್ಟೆ ತುಂಬಬೇಕು, ಏನೋ ಹೊಟ್ಟೆ ತುಂಬ್ತಾ ಮಕ್ಕಳಾಗ್ಬಿಟ್ರು, ಏನೋ ಮಕ್ಕಳು ಹೊಟ್ಟೆ ತುಂಬಬೇಕು, ಆ ಮಕ್ಕಳು ತಮ್ಮ ಹೊಟ್ಟೆ ತಾವು ತುಂಬ್ಕೊಳ್ಳಿಕ್ಕೆ ಏನಾದರೂ ಕಲಿಸ್ಬೇಕು. ಹೆಂಗೋ ಯಾವ ಸ್ಟೇಷನ್ನೇ ಗೊತ್ತಿಲ್ಲ, ಸ್ಟೇಷನ್ ಮೇಲೆ ಸ್ಟೇಷನ್ ಹೋಗ್ತಾ ಇದೆ, ಇವ್ರ ಗಾಡಿ ಹಂಗೆ ಹೋಗ್ತಾನೆ ಇರ್ತದೆ, ಡಿಡುಗ್. ಎಲ್ಲ ದೇವ್ರ ಏನೋ ಇಳಿತೀನೋ ಇಲ್ವೋ, ಟಿಕೆಟ್ ಕಳ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ, ಎಲ್ಲಿ ಇಳಿದೋ ಗೊತ್ತಾಗ್ತಾ ಇಲ್ಲ, ಹೀಗೆ ಹೋಗ್ತಾನೆ ಇರೋದು. ದೇವರಿಗೆ ಪ್ರತಿಯೊಬ್ಬ ಜೀವಿತದ ಮೇಲೆ, ನಿಮ್ಮ ನೌಕರಿ ಹೊರತುಪಡಿಸಿ, ನಿಮ್ಮ ಬಿಸ್ನೆಸ್ ಅನ್ನ ಹೊರತುಪಡಿಸಿ, ನಿಮ್ಮ ಕೌಟುಂಬಿಕ ಜೀವಿತವನ್ನು ಹೊರತುಪಡಿಸಿ ನಿಮಗೋಸ್ಕರ ಒಂದು ಕಾರ್ಯ ನಿಯೋಜನೆ, ಒಂದು ಯೋಜನೆ ಆತನಲ್ಲಿದೆ. ಅದನ್ನು ಪಡೆದುಕೊಳ್ಳುವಾಗ ದೇವರ ರಾಜ್ಯಕ್ಕೋಸ್ಕರ ಉನ್ನತವಾದ ಆಶೀರ್ವಾದದ ವ್ಯಕ್ತಿ ನೀವು ಆಗ್ಲಿಕ್ಕೆ ಸಾಧ್ಯ. ದೇಶಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಅನೇಕ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಬದಲಾಯಿಸಿಕೊಳ್ಳೋದು ಮಾತ್ರವಲ್ಲ, ಅನೇಕರ ಜೀವಿತಗಳನ್ನು ಬದಲಾಯಿಸುವಂತ ಕ್ಷಮತೆಯನ್ನ, ಕೃಪೆಯನ್ನ ದೇವರು ನಿಮಗೆ ಕೊಡ್ತಾನೆ. ಆಮೇನ್. ಕೆಲವರು ಅನ್ಕೊಳ್ತಾರೆ ದೇವರನ್ನ ಆರಿಸಿಕೊಂಡು ನನ್ನ ಜೀವಿತವನ್ನು ಬದಲಾಯಿಸ್ಬಿಟ್ಟ. ಯಪ್ಪೋ, ದೇವರು ಬರೀ ನಿನ್ನನ್ನು ಆರಿಸಿಕೊಂಡು ನಿನ್ನ ಜೀವಿತವನ್ನು ಬದಲಾಯಿಸಿದ್ದೇನೆಂದ್ರೆ, ನಿನ್ನ ಒಂದು ಬೀಜ ಬಿತ್ತುವಾಗ ನಿನ್ನ ಜೀವನದ ಮೂಲಕ ಇನ್ನು ಸಾವಿರಾರು ಜನರು ಪರಿವರ್ತನೆಗೊಳ್ಳಬೇಕು, ಅವರ ಜೀವಿತಗಳು ಬದಲಾವಣೆಗೊಂಡು ಕರ್ತನ ರಾಜ್ಯಕ್ಕೆ ಸೇರಿಕೊಳ್ಬೇಕೆಂದಾಗಿ ನಿಮ್ಮನ್ನು ಮುಟ್ಟದಾನೆ. ಆಮೇನ್. ಆದ್ರೆ ಕೆಲವರಿಗೆ ದೇವರು, ಯಾರಾದ್ರೂ ಈ ಕೊಠಡಿಯಲ್ಲಿ ಇದ್ದವರು, ದೇವರು ನಿನ್ನನ್ನು ಯಾಕೆ ಆರಿಸಿಕೊಳ್ಳಬಾರ್ದು, ನಿನ್ನನ್ನು ಯಾಕೆ ಉಪಯೋಗಿಸಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಆದ್ರೂ ಹೇಳಲಿಕ್ಕೆ ಸಾಧ್ಯನಾ? ಯಾಕೆ ಆರಿಸ್ಕೊಳ್ಬಾರ್ದು ದೇವ್ರು ನಿನ್ನನ್ನು? ಯೋಚಿಸು. ದೇವರು ನಿನ್ನನ್ನು ಯಾಕೆ ಉಪಯೋಗ ಮಾಡಬಾರ್ದು? ತೊದಲು ನುಡಿಯೋನಿಗೆ, ಒಂದು ಅಕ್ಷರ ಮಾತಾಡ್ಲಿಕ್ಕೆ 5 ನಿಮಿಷ ಬೇಕಾದವನಿಗೆ ರಾಜನ ಮುಂದೆ ನಿಂತ್ಕೊಂಡು ಜನರನ್ನ ಬಿಡಿಸಿ ಬಂಡೆಗಲ್ಲಿನಿಂದ ನೀರನ್ನ ತೆಗಿಲಿಕ್ಕೆ ಅವನನ್ನು ಅಭಿಷೇಕಿಸಿರುವುದಾಗಿದ್ರೆ ಅವನಿಗಿಂತ ನೀನು ಎಷ್ಟು ಶ್ರೇಷ್ಠನಲ್ವಾ? ಒಂದು ಕಾರಣ ಕೊಡು, ದೇವರು ಯಾಕೆ ನಿನ್ನನ್ನು ಉಪಯೋಗಿಸಬಾರ್ದು, ದೇವರಿಗೆ ನಿನ್ನಲ್ಲಿ ಯಾಕೆ ಯೋಜನೆ ಇರಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಕೊಡು. ಪಾಸ್ಟರ್ ಆಗಲ್ಲ, ಯಾಕೆ? ದೇವ್ರು ನನ್ನನ್ನು ಕರೀಲಿಕ್ಕೆ ಆಗಲ್ಲ. ಅಲ್ಲ, ನಿನಗೆ ಹೋಗೊಡ್ಲಿಕ್ಕೆ ಆಗಲ್ಲ. ಯಾಕೆ? ಒಂದು ಭಯ. ದೇವರ ಧ್ವನಿಯನ್ನು ಕೊಟ್ಟು ಹೋಗೊಟ್ಬಿಟ್ರೆ ಸರಿಯಾಗಿ ಊಟ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಊಟ ಟೈಮಿಗೆ ಮನೆಗೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈ ಪಾಸ್ಟು ತಾವೇ ಹೇಳ್ತಾ ಇರ್ತಾರೆ ಪ್ರತಿ ಶನಿವಾರ ಮಲಗೋದೇನೆ ಇಲ್ಲ ಅಂತ, ನಮ್ಮ ನಿದ್ದಿನೂ ಎಲ್ಲ ಹೋಗುತ್ತಾ ಗೊತ್ತಿಲ್ಲ. ನಮಗೆ ಒಂದು ಜೀವನ ಶೈಲಿ ಇದೆ, ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಆ ಜೀವನ ಶೈಲಿ ನಮಗೆ ಎಷ್ಟು ಪ್ರಿಯ ಆಗ್ಬಿಟ್ಟಿದೆ ಅಂದ್ರೆ, ಆ ಜೀವನ ಶೈಲಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ನಮಗೆ ಮೆಚ್ಚುಗೆ ಇಲ್ಲ. ತಿಂಗಳಿಗೆ ಪಗಾರ ಬರಬೇಕು,
ಮನೆಯಲ್ಲಿ ಚೆನ್ನಾಗಿ ಅಡಿಗೆ. ಕೆಲವ್ರಿಗೆ ಹೆಂಗಂದ್ರೆ ಅಡಿಗೆ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಪ್ರಾರ್ಥನೆ ಲೇಟ್ ಆದ್ರೂ ಚಿಂತೆ ಇಲ್ಲ, ಅಡಿಗೆ ಮಾತ್ರ ಸೂಪರ್. ಕೆಲವು ಎಷ್ಟು ಸ್ಟ್ರಿಕ್ಟ್ ಅಂತಂದ್ರೆ ಸಭೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತಾ ಇದೆ, 2 ನಿಮಿಷ ಕುದ್ದು ಬಿಡ್ತು, ಆಯ್ತು ಇನ್ನೂ ಸ್ವಲ್ಪ ಕುದಿಬೇಕು, ಆಯ್ತು ಅಷ್ಟರಲ್ಲಿ ಹಿಂಗೆ ನೋಡಿದ್ರೆ ಉಪ್ಪು ಕಡಿಮೆ ಇರ್ತದೆ, ಸಭೆ ಹೋಯ್ತಲ್ಲಿ. ಯಾಕೆ ನಮಗೆ ಭಯ? ಯಾಕಂದ್ರೆ ನಮ್ಮ ಎಲ್ಲ ಅನುಕೂಲತೆಯ ಜೀವಿತವನ್ನು ನಾವೇನು ಜೀವಿಸ್ತಾ ಇದೀವಲ್ಲ, ಅದರಲ್ಲಿಂತ ಕೆಲವೊಂದು ಅನುಕೂಲತೆಗಳನ್ನ ಕಳೆದುಕೊಂಡ್ಬಿಟ್ಟು ಎಲ್ಲಿ ಜೀವನ ಅನಾನುಕೂಲತೆಯ ಜೀವನ ಆಗ್ಬಿಡ್ತದೋ ಅಂತ ಭಯ ನಮಗೆ. ಒಂದು ಕಾರಣ ಹೇಳಿ ದೇವ್ರು ನಿನ್ನನ್ನು ಯಾಕೆ ಉಪಯೋಗಿಸಬಾರ್ದು? ಒಂದು ಕಾರಣ ಹೇಳಮ್ಮ ನೋಡೋಣ. ಕೇಳ್ತಾ ಇದ್ದೀರ ಅಂದ್ಕೊಳ್ತೇನೆ. ಏನಾದ್ರೂ ಕಾರಣ ಇದೆಯಾ ನಮ್ಮಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಆಗಲ್ಲ ಅಂತ? ನಮಗೆ ನಾವು ಅನುಕೂಲತೆಗಳನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ. ಆ ಅನುಕೂಲತೆಗಳನ್ನು ಬದಿಗಿಟ್ಟು ಸ್ವಲ್ಪ ಕರ್ತನಿಗೋಸ್ಕರ ದುಡಿಬೇಕೆಂಬುದಾಗಿ ನಮಗೆ ಆಸೆ ಆಗ್ತಾ ಇಲ್ಲ. ಆದರೆ ನೀನು ಸತ್ಯದಿಂದ ಎಷ್ಟರವರೆಗೂ ಓಡ್ಲಿಕ್ಕೆ ಸಾಧ್ಯ ಹೇಳು? ಸತ್ಯದಿಂದ ಎಷ್ಟರವರೆಗೂ ಓಡ್ಲಿಕ್ಕೆ ಸಾಧ್ಯ? ನಂಬರ್ 1, accept the fact that God has an assignment for you. ಈ ಸತ್ಯವನ್ನ ಸ್ವೀಕರಿಸಿಕೋ. ಅದೇನಂದ್ರೆ ದೇವರು ನಿನಗೋಸ್ಕರ ಒಂದು ಕಾರ್ಯ ಯೋಜನೆಯನ್ನು ಇಟ್ಕೊಂಡಿದ್ದಾನೆ. ಯೆರೆಮೀಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಪರವಾಗಿ ನಾನು ಯೋಚಿಸುವಂತ ವಿಚಾರಗಳನ್ನ ನಾನು ಬಲ್ಲೆನು, ಅವು ಹಿತದ ವಿಚಾರಗಳೇ ಹೊರತು. ಒಂದು ವೇಳೆ ಅವು ಹಿತದ ವಿಚಾರ ಆದ್ರೆ ನಿನಗೆ ತೊಂದರೆ ಉಂಟಾಗುವಂತ ಕೆಲಸ ಕೊಡ್ತಾನ ಅವನು? ಜನರು ಅನ್ಕೊಳ್ತಾರೆ ನಾವು ಆತನ ಯೋಚನೆ ಅನುಭವಿಸಿ ಅದ್ರ ಪ್ರಕಾರ ನಡೆದ್ರೆ ತೊಂದರೆ ಆಗ್ಬಹುದು, ಜನ ಇಚ್ಛೆ ಮೆಚ್ಚಲಿಕ್ಕಿಲ್ಲ, ನನ್ನ ಕುಟುಂಬದವ್ರನ್ನ ನಾನು ಬಿಟ್ಟು ಬಿಡ್ಬೋದು ಅನ್ಕೊಳ್ಬಹುದು. ಆದ್ರೆ ಸತ್ಯ ಸಂಗತಿ ಏನಂದ್ರೆ ನೀನು ಆತನ ಯೋಜನೆಗಳನ್ನು ಆತನ ಕಾರ್ಯ ಯೋಜನೆಗೆ ಆತನು ನಿನ್ನ ಜೀವಿತದಲ್ಲಿ ಏನ್ ಮಾಡ್ಬೇಕೆಂದಿದ್ದಾನೋ ಅದಕ್ಕೆ ನೀನು ಒಪ್ಪಿಸಿ ಕೊಡುವಾಗ ಸಿಗದೇ ಇದ್ದದನ್ನ ಅಲ್ಲಿ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀಯ, ಕಳ್ಕೊಳ್ಳಲ್ಲ. ಅಬ್ರಹಾಮನು ದೇವರ ಯೋಜನೆಯಲ್ಲಿ ಮಗನನ್ನು ಪಡೆದ, ದೇವರ ಯೋಜನೆ ಇಲ್ಲದೆ ಮಗನನ್ನು ಪಡಿಲಿಲ್ಲ. ಸಾರಳಿಗೆ ಮಗ ಹುಟ್ಟಿದ್ದು ದೇವರ ಯೋಜನೆಯಲ್ಲಿ ಬಂದ ನಂತರ. ಯೋಸೆಫನ್ನು ಐಗುಪ್ತ ದೇಶಕ್ಕೆ ಪ್ರಿನ್ಸ್ ಆಗಿರೋದು ಯೋಜನೆ, ಕರ್ತನ ಕಾರ್ಯ ಯೋಜನೆಯಲ್ಲಿ ಬಂದ ನಂತರ. ಇಲ್ಲದೆ ಹೋಗಿದ್ರೆ ಕುರಿ ಕಾಯ್ತಾ ಇದ್ದ. ದೇವರ ಯೋಜನೆಗೆ ನೀನು ಎಸ್ ಅಂದ್ರೆ ಘಟನೆ ಏನಂತೀರ, ಕಳಮಟ್ಟಕ್ಕೆ ಹೋಗಲ್ಲ. ಆದ್ರೆ ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ. ಸತ್ಯದಲ್ಲಿ ಒಬ್ಬರನ್ನಾದ್ರೂ ದೇವರು ಉಪಯೋಗಿಸಿದ್ದು ಅವ್ರು ಕೆಳಕ್ಕೆ ಹೋಗಿದ್ದು ಕಂಡಿದ್ದೀರಾ? ದಾವೀದನು ಅಡವಿಯಲ್ಲಿದ್ದು ಮೇಯಿಸ್ತಾ ಇದ್ರೆ, ಕುರಿಗಳನ್ನು ಮೇಯಿಸ್ತಾ ಇದ್ರೆ ದೇವರ ಕಾರ್ಯ ಆತನಿಗೆ ಅದು ಗೊತ್ತಿರಲಿಲ್ಲ, ದೇವರ ಕಣ್ಣು ಆತನ ಮೇಲಿದೆ ಎಂಬುದಾಗಿ. ದಾವೀದನಿಗೆ ಗೊತ್ತೇ ಇರಲಿಲ್ಲ ದೇವರ ಕಣ್ಣು ಆತನ ಮೇಲಿದೆ ಎಂಬುದಾಗಿ. ದೇವರಿಗೆ ಈಗಲೂ ದಾವೀದನು, ರೂತಳು, ದಾನಿಯೇಲನು, ದೆಬೋರಳು ಬೇಕು. ಅವ್ರು ಮುಗಿದು ಹೋಗಲಿಲ್ಲ, ಅವರು ನಿಂತು ಹೋಗಲಿಲ್ಲ. ನೀನು ಕಣ್ಣು ಮುಚ್ಕೊಂಡು ಬಿಟ್ರೆ ಆಯ್ತಂತಲ್ಲ, ದೇವರ ದೃಷ್ಟಿ ನಿನ್ನ ಮೇಲಿದೆ. ಯಾರಾದ್ರೂ ಹೇಳ್ತೀರಾ ದೇವರ ದೃಷ್ಟಿ ನನ್ನ ಮೇಲಿದೆ? ನಾನು ನಂಬ್ತೀನಿ. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಜಕರೀಯನು ಆ ದೂತನಿಗೆ, ಇಲ್ಲಿ ಒಂದು ನಿಮಿಷ. ಜಕರೀಯನು, ಲೇವಿ ಕುಲದವನಾದಂಥ ಜಕರೀಯನು ತನ್ನ ಪಾಳೆಯ ಪ್ರಕಾರ ದೇವರ ಆಲಯದಲ್ಲಿ ಧೂಪ ಅರ್ಪಿಸ್ಲಿಕ್ಕೆ ಬಂದಿದ್ದಾನೆ. ಎಲ್ಲರೂ ಕೇಳ್ತಾ ಇದ್ದೀರಾ? ಅಲ್ಲಿ ಧೂಪ ಅರ್ಪಿಸ್ಲಿಕ್ಕೆ ಬಂದ್ರೆ ಅವನು ಧೂಪ ಅರ್ಪಿಸ್ಲಿಕ್ಕೆ ಒಳಗೆ ಹೋಗಿದ್ದೆ ತಡ ಅಲ್ಲಿ ದೇವದೂತನ ಇಳಿದು ಬಂದಂತೆ. ಅದು ಸಾಮಾನ್ಯನ? ದೇವದೂತನ ನೋಡಿ ಇವನು ನಡಗಲಿಕ್ಕೆ ಪ್ರಾರಂಭ ಮಾಡ್ದ, ಬಾಯ ಹೋಗ್ಬಿಡ್ತಾನೆ, ಹೆದರ್ಬಿಟ್ಟ. ಆತನ ಹೆದರ್ನ ದೇವದೂತನ ಹೇಳ್ದ, ಅಯ್ಯ ಜಕರಿಯ, ನಿನಗೆ ನಾನು ಒಬ್ಬ ಮಗನನ್ನು ದೇವರು ಒಬ್ಬ ಮಗನನ್ನು ಕೊಡ್ಲಿಕ್ಕಿದ್ದಾನೆ ಅಂತ ಸಂದೇಶ ಕೊಟ್ಟ. ಆಗ ಜಕರಿಯನ್ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಜಕರೀಯನು ಆ ದೂತನಿಗೆ, ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ಅದು ಹೆಂಗೆ ಸಾಧ್ಯ? ನಾನು ಒಂದು ನಿಮಿಷ, ಅದು ಹೆಂಗೆ ಸಾಧ್ಯ? ಅದು ಆಗುತ್ತೆ ಅಂತ ನಾನು ಹೆಂಗ್ ತಿಳ್ಕೊಳ್ಳಿ? ಪಾಸ್ಟರ್ ನೀವು ಹೇಳ್ತಾ ಇದ್ರ ದೇವ್ರು ನನ್ನ ಕರೆದಿದ್ದಾನೆ, ಹೆಂಗೆ, ಏನು ಗ್ಯಾರಂಟಿ ದೇವ್ರು ನನ್ನ ಕರೆದಿದ್ದಾನೆ, ದೇವ್ರು ನನಗೋಸ್ಕರ ಯೋಜನೆ ಇಟ್ಟಿದ್ದಾನಂತ ಏನ್ ಗ್ಯಾರಂಟಿ? ಅದೇ ಗ್ಯಾರಂಟಿ ಏನದು? ನಂಬರ್ 1, ದೇವರ ಇಚ್ಛೆಯಲ್ಲಿ ನಿನಗೆ ದೇವರಿಂದ ಕಾರ್ಯ ಇದೆ ಅನ್ನೋದನ್ನ ಮೊದಲು ನಂಬು. ಅದೇ ಮೊದಲನೇ ಹೆಜ್ಜೆ. ಯಾಕೆ? ನಂಬುವವನು ದೇವರ ಮಹಿಮೆಯನ್ನು ಕಾಣುವನು, ಕರೆಯಲ್ಪಟ್ಟವನು ದೇವರ ನಾಮ ಮಹಿಮೆಯನ್ನು ಕಾಣುವನು ಅಂತ ಬರ್ದಿಲ್ಲ. ಯಾರು ನೋಡ್ತಾರಂತೆ? ಯಾರಾದ್ರೂ ಹೇಳ್ರಿ, ನಂಬುವನು. ನಂಬುವವನು ದೇವರ ಮಹಿಮೆಯನ್ನ ಕಾಣುವನು. ಮುಂದೆ ಹೋದಮ್ಮ ಜಕರಿಯನು ಆ ದೂತನಿಗೆ ಹೇಳ್ತಾ ಇದ್ದಾನೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ನಾನು ಮುದುಕನು. ಏನಂತೆ? ನಾನು ಸಾಧ್ಯನೇ ಇಲ್ಲ ಬ್ರದರ್.
ಹೆಂಗೆ ಸಾಧ್ಯ ಇದು? ನಾನು ಮುದುಕ, ಪಾಸ್ಟ್ರೇ ನೀವು ಹೇಳಿದೆಲ್ಲ ಚೆನ್ನಾಗಿತ್ತು, ಭಾಳ ಚೆನ್ನ ಅನಿಸ್ತು, ನಮ್ಮನ್ನು ಆಗದನೇ ಇಲ್ಲ. ಯಾಕೆ? ನಮ್ಮಲ್ಲಿ ಎಲ್ಲ ಮುಗಿದೋಗಿದೆ, ಏನು ಮುಗಿದಿಲ್ಲ. ಮೋಶ 80 ವರ್ಷದ ಮುದುಕ, ದೇವರಿಗೆ ಆತನಲ್ಲಿ ಯೋಜನೆ. ಸಕ್ರಿಯನು ಮುದುಕ, ದೇವರಿಗೆ ಆತನಲ್ಲಿ ಯೋಜನೆ. ಅಬ್ರಹಾಮನಿಗೆ 100 ವರ್ಷ ಮುದುಕ, ದೇವರಿಗೆ ಆತನಿಗೆ ಯೋಜನೆ. ದೇವರಿಗೆ ವಯಸ್ಸಿನ ಲಿಮಿಟ್ ಇಲ್ಲ, ದೇವರಿಗೆ ಬಡತನ ಸಿರಿತನಗಳ ಲಿಮಿಟ್ ಇಲ್ಲ, ದೇವರಿಗೆ ನಾ ಮಾತಾಡದೇ ಇರೋದು ಕ್ಷಮತೆಗಳ ಬಗ್ಗೆ ಲಿಮಿಟ್ ಇಲ್ಲ. ದೇವರಿಗೂ ಆತನಿಗೆ ಯೋಜನೆ ಇರುವುದಾಗಿದ್ರೆ ಕಲ್ಲು ಬಂಡೆಯನ್ನು ಉಪಯೋಗಿಸ್ತಾನೆ. ಅದು ಹೇಗೆ ಸಾಧ್ಯ? ಡು ನಾಟ್ ಅಸೆಸ್ ಗಾಡ್ಸ್ ಎಬಿಲಿಟಿ ವಿತ್ ಹ್ಯೂಮನ್ ಪಾಸಿಬಿಲಿಟಿ. ದೇವರ ಕೊಟ್ಟಂತ ಕಾರ್ಯ ನಿಯೋಜನೆಯನ್ನ, ದೇವರು ಕೊಟ್ಟಂತ ಯೋಜನೆಯನ್ನ ನಿನ್ನ ಶಕ್ತಿಯಿಂದ ಮಾಡ್ಲಿಕ್ಕಾಗುತ್ತೋ ಇಲ್ಲ ಅಂತ ಅಳಿಲಿಕ್ಕೆ ಹೋಗ್ಬೇಡ. ಅದು ಆಗಲ್ಲ. ದೇವರು ಕೊಟ್ಟದ್ದನ್ನ ದೇವರು ತನ್ನ ಕ್ಷಮತೆ ಮೂಲಕ ಮಾಡ್ತಾನೆ. ಮೋಶೆ ಅನ್ನಂತೆ, ದೇವರೇ ಇವರೆಲ್ಲರೂ ನಾನ್ ವೆಜ್ ಕೇಳ್ತಾ ಇದ್ದಾರೆ, ಲಕ್ಷಾನುಗಟ್ಲೆ ಇಸ್ರಾಯೇಲ್ರು, ಎಲ್ಲಿಂದ ಕೊಡ್ಲಿ ಅಂತ ಕೇಳಿದಂತೆ. ದೇವರು ಹೇಳಿದಂತೆ, ಕೇಳ್ತಾ ಇದ್ದಾರಾ, ಅವ್ರಿಗೆ ಕೊಡು ಅಂದಂತೆ. ಅಯ್ಯೋ ದೇವ್ರೆ, ಎಲ್ಲಿಂದ ಕೊಡ್ಲಿ? ಮೋಶೆ ಅಂದಂತೆ, ಸಮುದ್ರದಲ್ಲಿರುವಂತ ಎಲ್ಲಾ ಮೀನುಗಳನ್ನ ಹಿಡಿದ್ರೂ ಸಹ ಇಷ್ಟು ದೊಡ್ಡ ಸಮೂಹಕ್ಕೆ ಉಣಿಸ್ಲಿಕ್ಕೆ ಆದೀತ? ಕೇಳಿ. ಹೋಮ್ವರ್ಕ್ ಕೊಟ್ಟವ್ರು ಯಾರು? ಆತನಿಗೆ ಮೋಶೆಗೆ ಕೆಲಸವನ್ನು ಕೊಟ್ಟವ್ರು ಯಾರು? ದೇವರ ಕೆಲಸವನ್ನು ಕೊಟ್ಟಿರೋದಾಗಿದ್ರೆ ಒದಗಿಸುವನು ಯಾರು? ದೇವರ. ಆಮೇಲೆ ಎಲ್ಲಿವರೆಗೆ ನೀನು ನಿನ್ನ ಕೆಲಸದಲ್ಲಿ ಮುಂದುವರಿತೀಯೋ ನೀನೇ ಒದಗಿಸ್ಕೊಳ್ತೀಯ. ಆದ್ರೆ ಯಾವಾಗ ದೇವರ ಕಾರ್ಯ ಯೋಜನೆಗೆ ಅನುಗುಣವಾಗಿ ನೀನು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತೀಯೋ, ನಿನ್ನ ಶಕ್ತಿಯಿಂದ ನಿನಗೆ ಯಾವುದು ಪಡೆದುಕೊಳ್ಳಿಕ್ಕೆ ಆಗುದಿಲ್ಲೋ ಅವೆಲ್ಲವುಗಳನ್ನ ದೇವರು ನಿನಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ನೀನು ಹೇಳು, ದೇವರ ಕಾರ್ಯ ನಿಯೋಜನೆಯಲ್ಲಿ ಏಳಿಗೆ ಹೊಂದುತ್ತೀಯೋ ಅಥವಾ ಕೆಳಗಡೆ ಬರ್ತೀಯೋ? ಏಳಿಗೆನ ಹೊಂದೋದು. ಆಮೇನ್, ಆಮೇನ್. ಆತನ ಕಾರ್ಯ ಆತನ ಕೊಟ್ಟಿರುವಂತ ಕಾರ್ಯವನ್ನು ತಿಳಿದುಕೋ. ಅದನ್ನ ತಿಳಿದುಕೊಳ್ಳುವುದಕ್ಕಾಗಿ ಶ್ರಮೆ ಪಡು, ಪ್ರಾರ್ಥಿಸು, ಉಪವಾಸವಾಗಿರು. ಕೇಳ್ತಾ ಇದ್ದೀರಾ? ದೇವರು ಹೇಳಿದಂತ ನೀ ಭಯ ಪಡಬೇಡ, ನಾಳೆ ಬೆಳಿಗ್ಗೆ ಅವರಿಗೆ ಬರೀ ಹೆಕ್ಕಿಕೊಳ್ಳಿಕ್ಕೆ ಸಿದ್ಧರಾಗಂತ ಹೇಳು, ನಾನು ಹಕ್ಕಿಗಳನ್ನ ಕಳಿಸ್ತೀನಂತ. ಯಾವ ವ್ಯಕ್ತಿ ಸಮುದ್ರದ ಎಲ್ಲಾ ಮೀನನ್ನ ಹಿಡಿದ್ರು, ಭೂಮಿಯ ಎಲ್ಲಾ ಪ್ರಾಣಿಗಳನ್ನ ಹತ ಮಾಡಿದ್ರು ಈ ಜನರಿಗೆ ಕೊಡುವಷ್ಟು ಆಗಲ್ಲ ಅಂದಿದ್ನೋ, ಅವನು ಕಣ್ಣಾರೆ ನೋಡ್ತಾ ಇದ್ದಾನೆ. 2 ಫೀಟ್ 4 ಫೀಟ್ ಹಕ್ಕಿಗಳು ಎಲ್ಲಿಂದ ಬಂದೋ ಗೊತ್ತಿಲ್ಲ, ಬಂದು ಪಾಳದಲ್ಲೆಲ್ಲ ಮುತ್ತಿಕೊಂಡ್ರೆ ಎಷ್ಟು ಮುತ್ಕೊಂಡು ಅಂದ್ರೆ ಅವರು ತಿಂದು ಸಾಕಾಗುವಷ್ಟಂತೆ. ಯಾಕೆ? ಹೂಗೆ ಯಾವ್ದು ಅಸೈನ್ಮೆಂಟ್ ಕೊಟ್ಟವ್ರು ಯಾರು? ಕೆಲಸ ಕೊಟ್ಟಿರುವ ಆತನು ಒದಗಿಸುವುದನ್ನ ಬಲ್ಲನು. ಕೆಲಸ ಕೊಟ್ಟಿರುವ ಆತನಿಗೆ ಒದಗಿಸುವುದು ಚೆನ್ನಾಗಿ ಗೊತ್ತು. ಅಯ್ಯ ನಾನು ಮುದುಕ, ಏನು ದೇವ್ರ ಹುಚ್ಚನ? ಅವನು ಗೊತ್ತಿರ್ಲಿಲ್ವಾ ನಿನ್ನ ಹತ್ರ ಬರೋದಕ್ಕಿಂತ ಮುಂಚೆ ಸಕ್ರಿಯನು ಮುದುಕ ಅಂತ? ಗೊತ್ತಿತ್ತಾ? ದೇವ್ರೇನ್ ಮನುಷ್ಯನ? ಅವನಿಗೆ ಇವನ್ ಇಂಟ್ರೊಡಕ್ಷನ್ ಕೊಡ್ಬೇಕಲ್ಲ. ಸರ್, ಐ ಥಿಂಕ್ ಯು ಡೋಂಟ್ ನೋ, ನಿನ್ ಗೊತ್ತಿಲ್ಲ ಅಂತ ಕಾಣುತ್ತೆ. ದೇವ್ರೆ ಅವಸರದಲ್ಲಿ ಬಂದ್ಬಿಟ್ಟಿರ್ಬೋದು ನೀನು. ನಾನು ಮುದುಕ ಸ್ವಾಮಿ. ಅವನನ್ನು ಯಾರಪ್ಪ? ನಿನ್ನ ದೃಷ್ಟಿಯಲ್ಲಿ ನೀನು ಮುದುಕ ಆದ್ರೆ ಅದು ನಿನ್ನ ಪ್ರಾಬ್ಲಮ್. ನನಗೆ ಗೊತ್ತು ನಿನ್ನಿಂದ ನಾನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ನೆವರ್ ಅಸೆಸ್ ಯೋರ್ ಅಸೈನ್ಮೆಂಟ್ ವಿತ್ ಹ್ಯೂಮನ್ ಪಾಸಿಬಿಲಿಟಿ. ನೆವರ್ ಅಸೆಸ್ ಗಾಡ್ಸ್ ಅಸೈನ್ಮೆಂಟ್ ಓವರ್ ಯುವರ್ ಲೈಫ್ ವಿತ್ ಹ್ಯೂಮನ್ ಎಬಿಲಿಟಿ. ನಿನ್ನ ಜೀವಿತದ ಮೇಲೆ ದೇವ್ರು ಕೊಟ್ಟರು. ನೋಡು, ದೇವರು ಸಭೆಯನ್ನು ನಡೆಸಂತ ಕರ್ನ ಕೇಳ್ತಾ ಇದ್ದೀರಾ? ನನ್ನ ದೇವ್ರು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ನೀನು ಜಿಗದಾದ್ರೆ ಜಿಗಿಯೋ, ಜಿಗಿದನೆ ಅಲ್ಲೇ ಕುತ್ಕೊಂಡು ಎಲ್ಲಿದ್ದು ಬರ್ತದಂದ್ರೆ ಜುಗದಪ್ಪ. ಇನ್ನೇನು ಬಿದ್ದೆ ಅನ್ನೋ ಅಷ್ಟರೊಳಗಡೆ ಹೇಳ್ತೀನಿ, ದೇವರ ಹಸ್ತ ಇಷ್ಟು ಬಲವಾಗಿ ಬಂತಂದ್ರೆ. ಯಾಕೆ? ಅವನೇ ಹೇಳಿದ ನೋಡಿ, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು, ಅದು ನಿನಗೇನು ತಟ್ಟದು? ನಾನೇ ನಿನಗೆ ಕೇಡೆವು ದುರ್ಗವು, ನಾನೇ ನಿನಗೆ ಗುರಾಣಿಯು ಆಗಿದ್ದು, ನಿನ್ನನ್ನು ಕಾಯುವಾತನಾಗಿದ್ದೇನೆ. ಆದರೆ ನೀನು ದೇವರ ಕಾರ್ಯ ಯೋಜನೆಯಲ್ಲಿದ್ದೀಯಾ? ನೀನು ದೇವರ ಕಾರ್ಯ ಯೋಜನೆಯಲ್ಲಿದ್ದರೆ ಸಮುದ್ರ ಕಾಣ್ತಾ ಇದ್ದಂಗೆ ಹಿಂಗೆ ಕಲ್ಲನ್ನು ಮುಚ್ಚಿ ಕಾಲು ಹಿಡಿದ್ರೊಳಗಡೆ ಅಲ್ಲಿ ಕಲ್ಲನ್ನು ಬಂದಿರ್ತದೆ. ಯಾಕೆ? ದೇವ್ರು ತೋರಿಸುವಂಥ ಮಾರ್ಗ ಅದು. ದೇವ್ರು ಹೇಳ್ದ, ಸುಮ್ಮನೆ ನೇರವಾಗಿ ಹೋದ್ರು, ಅಯ್ಯೋ ದೇವ್ರಿಗೆ ಕಾಣ್ತಾ ಇಲ್ಲ, ಅದು ಕೆಂಪು ಸಮುದ್ರ ಐತೆ. ನನಗಿನ್ ಕಾಣಲ್ವಾ? ದೇವ್ರಿಗೆ ಕಾಣಲಿಲ್ವಾ ಕೆಂಪು ಸಮುದ್ರ? ಇವ್ರಿಗಷ್ಟೇ ಕಾಣ್ತಾ ಇರೋದು. ನಿನ್ನ ತೊಂದರೆ ನಿನಗೇನ ಕಾಣೋದು? ದೇವ್ರಿಗೆ ಕಾಣ್ತಾ ಇಲ್ವಾ?
ಆ ತೊಂದರೆ ಇನ್ನೂ 10 ಮೈಲ್ ದೂರ ಇರುವಾಗಲೇ ಗೊತ್ತಿತ್ತು, ಆಗಲೇ ದೇವರಾತ್ಮ ನಿನ್ನ ಕಳಿಸಿದ್ದವನು. ಕನಸು ಬಿದ್ದಿತ್ತು, ಎಚ್ಚರಿಕೆ ಬಂದಿತ್ತು, ಪ್ರಾರ್ಥಿಸು, ಯಾಕೆ ಬರ್ತಾ ಇದೆ. ಕಾರ್ಗತ್ತಿನ ಕಣಿವೆಯಲ್ಲಿ ಭಯಪಡಬೇಡ, ನೀನು ಕಾರ್ಗತ್ತಿನ ಕಣಿವೆಯಲ್ಲಿ ಹಾದು ಹೋಗುವಾಗಲೂ ನಾನೇ ನಿನಗೆ ಖೇಡ್ಯವು ಗುರಾಣಿಯೂ ಆಗಿದ್ದು ನಾನು ನಿನ್ನನ್ನು ಕಾಪಾಡ್ತೇನೆ. ನೀನು ದೇವರ ಕಾರ್ಯ ಯೋಜನೆಯಲ್ಲಿದ್ದು ನೋಡು. ಕೆಂಪು ಸಮುದ್ರ ನಿನಗೋಸ್ಕರ ತೆರೆಯಲ್ಲ, ಕಾರ್ಯ ನಿಯೋಜನೆಗೋಸ್ಕರ ತೆರೀತೆ. ಕೆಂಪು ಸಮುದ್ರ ಮೋಶೆಗೆ ತೆರೀಲಿಲ್ಲ ರೀ, ಮೋಶೆ ಮೇಲೆ ದೇವ್ರು ಕೊಟ್ಟಂತ ಹೋಮ್ವರ್ಕ್ ಇತ್ತಂತ ತೆರೀತದು. ತಿಳಿಲಿಲ್ಲ? ನೀನೇನು ಅನ್ಕೊಂಡೆ ಮಹತ್ಕಾರ್ಯ ನಿನಗಾಗತ್ತಾ? ಇಲ್ಲ, ನಿನ್ನ ಮೇಲೆ ದೇವರಿಗೆ ಒಂದು ಯೋಜನೆ ಇದೆ ನೋಡಪ್ಪ. ಆ ಯೋಜನೆ ನಿಮಿತ್ತವಾಗಿ ಕೆಂಪು ಸಮುದ್ರ ಇಬ್ಬಾಗ ಆಗುತ್ತೆ. ನೀವೇನು ಅನ್ಕೊಳ್ತೀರಾ? ಕಲ್ಲು ಬಂಡೆ ಮೋಶೆಯನ್ನು ನೋಡಿ ನೀರು ಕೊಡ್ತಾ? ಇಲ್ಲ ರೀ, ಆ ಮೋಶೆ ಮೇಲೆ ದೇವರಿಗೆ ಒಂದು ಯೋಜನೆ ಇತ್ತು ನೋಡು. ಆ ಯೋಜನೆ ನಿಮಿತ್ತವಾಗಿ ಒಣ ಕಲ್ಲಿನಿಂದ ನಿನಗೆ ನಿನ್ನ ಸರಳವಾದ ಜೀವಿತ ಪ್ರೀತಿ ಆಗಿರುವುದಾಗಿದ್ರೆ ಮಹತ್ಕಾರ್ಯವನ್ನು ಅಪೇಕ್ಷಿಸಬೇಡ. ಆದರೆ ದೇವರ ಯೋಜನೆಯನ್ನು ತಿಳಿದುಕೊಂಡು, ದೇವರು ಎದ್ದು ನಿಂತ್ಕೊಂಡ್ರೆ ನಾನು ಎದ್ದು ನಿಂತ್ಕೊಳ್ಬೇಕು, ಆತನ ಕೂತ್ಕೊಂಡ್ರೆ ನಾನು ಕೂತ್ಕೊಳ್ಬೇಕು, ಆತನ ಮರುಭೂಮಿಗೆ ಹೋದ್ರೆ ಮರುಭೂಮಿಗೆ ಹೋಗ್ಬೇಕು, ಗೋವಾಗೆ ಹೋಗಂದ್ರೆ ಗೋವಾಗೆ ಹೋಗ್ಬೇಕು, ಅತನಿಗೆ ಹೋಗಂದ್ರೆ ಅತನಿಗೆ ಹೋಗ್ಬೇಕು ಅನ್ನೋಂಥ ಮನಸ್ಸನ್ನು ಹೊತ್ಕೊಂಡು ನೀನು ಹೋಗ್ಲಿಕ್ಕೆ ಸಿದ್ಧನಾಗು. ಇಲ್ಲದ್ದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ನೀನು ಹೋಗ್ಲಿಲ್ಲ ನೋಡು, ನಿನ್ನ ಮೇಲಿರುವಂಥ ದೇವರ ಕಾರ್ಯದ ಯೋಜನೆ. ನೀವೇನು ಅಂದ್ಕೊಳ್ತೀರಾ? ಕಾನಾನ್ ದೇಶ ಹಾಲು ಜೇನು ಹರಿತಾ ಇದ್ದಂಥ ದೇಶವಾಗಿತ್ತ ಮುಂಚೆ? ಇಲ್ಲ, ದೇವರು ತನ್ನ ಮಕ್ಕಳನ್ನು ಅಲ್ಲಿ ಕರೆದುಕೊಂಡು ಬರೋದಕ್ಕಾಗಿ ಅದನ್ನು ಹಾಲು ಜೇನು ಹರಿಯುವಂಥ ದೇಶವನ್ನಾಗಿ ಮಾರ್ಪಡಿಸ್ದ. ನೀವೇನು ಅಂದ್ಕೊಳ್ತೀರಾ? ಏದನ್ ತೋಟ ನೆನಪಿದೆ ತಾನೆ? ಏದನ್ ತೋಟದಲ್ಲಿ ಎಲ್ಲ ಹಣ್ಣುಗಳು ಮುಂಚೆ ಇತ್ವಾ? ಇಲ್ಲ, ಆತನ ಏನು ಮಾಡ್ದ? ಮನುಷ್ಯನಿಗೋಸ್ಕರ ಒಂದು ತೋಟವನ್ನು ಸಿದ್ಧ ಮಾಡಿ ಆ ಮನುಷ್ಯನನ್ನ ಆ ತೋಟದಲ್ಲಿ ಇರಿಸಿದ್ನಂತೆ. ತಿಳಿತಲ್ವಾ? ಆಮೇಲೆ ನಿನ್ನ ಮಕ್ಕಳಿಗೆ ಊಟದ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಮುಂಚೆ ಇವತ್ತು ದೇವರ ಯೋಜನೆನ ಮಾಡಿದ್ನ ಅನ್ನೋದನ್ನ ವಿಚಾರ ಮಾಡ್ಕೋ. ಯಾಕಂದ್ರೆ ನೀನು ಅದನ್ನು ಹುಡುಕುವಾಗ ನೀನು ನಿನ್ನ ಮಕ್ಕಳಿಗೆ ಊಟಕ್ಕೆ ಏನು ಕೊಡ್ಲಿಕ್ಕೆ ನಿನ್ನಿಂದ ಆಗಲ್ವೋ, ದೇವರ ಕಾರ್ಯ ಅಡಿಯಲ್ಲಿ ಅದು ಸಹ ಹರಿದು ಬರ್ತದೆ. ಹೇಗೆ? ದೇವರ ಸೇವಕರು ಒಬ್ರು 18ನೇ ಶತಮಾನದಲ್ಲಿ ಜಾರ್ಜ್ ಮುಲ್ಲರ್ ಅಂತ ಕೇಳಿದ್ರ? ಜಾರ್ಜ್ ಮುಲ್ಲರ್ ಹೆಸರು ಕೇಳಿದ್ರ? ಕೇಳ್ತಾ ಇದ್ದೀರಾ? 1836ನೇ ಇಸ್ವಿಯಲ್ಲಿ, 18ನೇ ಶತಮಾನದ 36ನೇ ಇಸ್ವಿಯಲ್ಲಿ ಅವನು ತನ್ನ ಬಾಡಿಗೆ ಮನೆಯಲ್ಲಿಯೇ ಹೆಂಡತಿ, ಅವನಿಗೆ 3 ಮಂದಿ ಮಕ್ಕಳು, ಆ ಬಾಡಿಗೆ ಮನೆಯಲ್ಲಿಯೇ 3 ಮಂದಿ ಮಕ್ಕಳು ಹೆಂಡತಿ ಜೊತೆಗೆ ಅನಾಥ ಮಕ್ಕಳನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅವನು ಒಂದೇ ಆಶೆ, ಅವನಿಗೆ ಬೋರ್ಡ್ ಆಫ್ ಟ್ರಸ್ಟೀಸ್ ಇಲ್ಲ, ಸ್ಪಾನ್ಸರ್ಸ್ ಇಲ್ಲ. ಅವನ ಸೇವೆಗೆ ಅಡಿಪಾಯದ ಒಂದು ಹೇಳಿಕೆ ಏನಂತಂದ್ರೆ, ನಾನು ಸಹಾಯಕ್ಕಾಗಿ ಯಾರಿಗೂ ಪತ್ರ ಬರೆಯಲ್ಲ, ನಾನು ಸಹಾಯಕ್ಕಾಗಿ ಯಾರನ್ನು ಬೇಡಿಕೊಳ್ಳಲ್ಲ, ನನಗಿರುವಂತ ದೇವರು ಜೀವ ಸ್ವರೂಪನಾದ ದೇವರು. ಇಲ್ಲಿ ಆ ದೇವದೂತನು ಜಕರೀಯನಿಗೆ ಹೇಳ್ತಾ ಇದ್ದಾನೆ, ಅಯ್ಯ ನೀನು ಯಾರ್ದೋ ಜೊತೆ ಮಾತಾಡ್ತಿದ್ದಂತ ತಿಳ್ಕೊಳ್ಬೇಡ, ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವಂತ ಗ್ಯಾಬ್ರಿಯಲನು ನಾನು. ಕೇಳ್ತಾ ಇದ್ದೀರಾ? ಓದಮ್ಮ, ಇದೇ ನೋಡು. ನಾಳೆ ಎಲ್ಲಾದ್ರೂ ಸುಳ್ಳೆ ತಪ್ಪು ಬೋಧನೆ ಮಾಡಿದೆ ಅನ್ಕೊಂಡಾರ? ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ಅಯ್ಯ, ನಿನ್ ಜೊತೆ ಮಾತಾಡೋನು ಸತ್ತ ದೇವರಲ್ಲ, ಜೀವ ಸ್ವರೂಪನಾದ ದೇವರ. ನಿನ್ನ ಜೀವಿತದ ಮೇಲೆ ಕರಿವಿಕೆ ಇದೆ ಅಂತ ಹೇಳುವ ಆತನು ಯಾರೋ ಕತೆ ಹೇಳುವಂತವನಲ್ಲ, ಆದ್ರೆ ಜೀವ ಸ್ವರೂಪನಾದಂತ ದೇವರ. ಅವನು ಹೇಳ್ತಾ ಇದ್ದಾನೆ, ಅಯ್ಯ ಜಕರಿಯ, ನಾನು ದ್ವಾರಪಾಲಕ ದೂತನಲ್ವೋ, ದೇವರ ಪಕ್ಕದಲ್ಲಿ ಆತನ ಸನ್ನಿಧಿಯಲ್ಲಿ ನಿಂತುಕೊಳ್ಳುವಂಥ ಗ್ಯಾಬ್ರಿಯಲನು ನಾನು. ನನ್ನ ಮಾತು ಬೀಳಲ್ಲ. ಯಾಕೆ? ದೇವರಿಂದ ಕೇಳಿಕೊಂಡೇ ನಾನು ಹೇಳೋದು. ಆದರೆ ನೀನು ನಂಬದೇ ಇರೋದಕ್ಕಾಗಿ ನಿನ್ನ ಬಾಯಿ ಆಡಲ್ಲ, ಮೂಕನಾಗ್ತೀಯ. ಕೇಳ್ತಾ ಇದ್ದೀರಾ? ಜಾರ್ಜ್ ಮುಲ್ಲರ್ ತಮ್ಮ ಜೀವನದಲ್ಲಿ ನಿರ್ಧರಿಸಿಕೊಂಡ್ರು, ದೇವರು ನನಗೆ ಅಸೈನ್ಮೆಂಟ್ ಕೊಟ್ಟಿದ್ದಾನೆ, ದೇವರು ನನಗೆ ಕಾರ್ಯ ಯೋಜನೆಯನ್ನು ಕೊಟ್ಟಿದ್ದಾನೆ, ನನಗೆ ಒದಗಿಸುವವನು ದೇವರೇ, ನಾನು ಯಾರ ಮುಂದೆ ಕೈ ಒಡ್ಡಬಾರ್ದು. ನೀನು ನೋಡು, ನೀನು ನಿನ್ನ ಬಿಸ್ನೆಸ್ ಮಾಡುವಾಗ ಕೈ ಒಡ್ಡಬೇಕಾಗ್ತದೆ, ಯಾರಿಗೂ ಇಲ್ಲ ಅಂದರೆ ಬ್ಯಾಂಕಿಗಾದರೂ ಒಡ್ಡಬೇಕಾಗ್ತದೆ. ಆದರೆ ದೇವರ ಯೋಜನೆ ಕಾರ್ಯನಿರತನಾಗಿ ನೀನು ನಡೆಯುವಾಗ ಹಲೋ ಆಮೇನ್. ಈ ಜಾರ್ಜ್ ಮುಲ್ಲರ್ ಬಗ್ಗೆ ಸಾಕ್ಷಿ ಈ ರೀತಿಯಾಗಿ ಹೇಳ್ತದೆ ಏನಂತ, ಚರಿತ್ರೆ ಈ ರೀತಿಯಾಗಿ ಹೇಳ್ತದೆ ಏನಂತಂದ್ರೆ, ಅನೇಕ ಸಾರಿ ಆತನು 1, 2, 50 ನಮ್ಮಂಗೆ 12 ಮಕ್ಕಳನ್ನು ನೋಡ್ಕೊಂಡವನಲ್ಲ. ಜಾರ್ಜ್ ಮುಲ್ಲರ್ ಎಷ್ಟು ಮಕ್ಕಳು ನೋಡ್ಕೊಂಡು ಗೊತ್ತಾ? 10,020 ಮಕ್ಕಳು ತನ್ನ ಜೀವ ಅವಧಿಯಲ್ಲಿ,
ತನ್ನ ಇಡೀ ಜೀವನ ಅವಧಿಯಲ್ಲಿ 10,020 ಮಕ್ಕಳನ್ನ ಉಣ್ಣಿಸಿ ಬೆಳೆಸಿ ಕಲಿಸಿ ಉತ್ತಮ ನಾಗರಿಕರನ್ನಾಗಿ ಮಾಡ್ದ ಆತನು. ಅವನು ದೊಡ್ಡ ಬಿಸ್ನೆಸ್ ಮನ್ನ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಸುವಾರ್ಥ ಸೇವಕ. ಅದು ಹೆಂಗೆ ಸಾಧ್ಯ ರೀ? ಹಳೆ ಒಡಂಬಡಿಕೆಯಲ್ಲಿ ಕಲ್ಲು ಬಂಡೆಗಳಿಂದ ನೀರು ಬರುವುದಾಗಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಬೋಟ್ ಮುಳುಗುವಷ್ಟು ಮೀನುಗಳು ಸಿಕ್ಕುವುದಾಗಿದ್ರೆ, ಕರ್ತನ ಕಾರ್ಯ ಯೋಜನೆಯಲ್ಲಿ ನಡೆಯುವವರಿಗೆ ಅದು ಸಾಧ್ಯ. ಹೇಗಾಯ್ತದು? ಆತನ ಬಗ್ಗೆ ಸಾಕ್ಷಿ ರೀತಿಯಾಗಿ ಹೇಳ್ತದೆ. ಅನೇಕ ಸಾರಿ ಆತನಿಗೆ ಮೊದಲು ಸ್ಟಾರ್ಟ್ ಆಗಿದ್ದು, ಆತನ ತನ್ನ ಮನೆಯಿಂದ ಪ್ರಾರಂಭವಾದ್ರು 5 ಮಕ್ಕಳಿಗೆ ಅನಾಥಾಶ್ರಮಗಳನ್ನು ಕಟ್ಟದವನು. ಒಂದು ಪತ್ರ ಬರೀಲಿಲ್ಲ, ಒಂದು ಕಾಣಿಕೆ ಎತ್ತಲಿಲ್ಲ. ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ದೇವರೇ ಅಂಥ ನಂಬಿಕೆ ಬೇಕಪ್ಪ ಸ್ವಾಮಿ, ಅಂಥ ನಂಬಿಕೆ ಬೇಕು. ಆತನ ಬಗ್ಗೆ ಸಾಕ್ಷಿ ಏನಂದ್ರೆ, ಊಟಕ್ಕೆ 2 ತಾಸೋ 3 ತಾಸೋ ಇದ್ರೂ ಅನೇಕ ಸಾರಿ ಅಡಿಗೆ ಮನೆಯಲ್ಲಿ ಏನು ಇರ್ತಾ ಇರಲಿಲ್ಲಂತೆ. 5 ಅನಾಥಾಶ್ರಮಗಳು, ಒಂದಲ್ಲಿ 300ರಿಂದ 500 ಮಕ್ಕಳು ಒಂದೊಂದು ಅನಾಥಾಶ್ರಮದಲ್ಲಿ. ಅಂತ 5 ಅನಾಥಾಶ್ರಮಗಳು ಅವನಿಗೆ ಪ್ರಾರಂಭದಲ್ಲಿಂದ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ನಂಬಿಕೆಯಿಂದ. ಒಂದು ಊಟ ನಂಬಿಕೆ, ಯಾರಲ್ಲಿ ಕೇಳಲ್ಲ, ಪ್ರಾರ್ಥಿಸೋದು. ಯಾಕೆ? ಜೀವ ಸ್ವರೂಪನ ದೇವರಂತ ಬಾಯಿಂದ ಹೇಳೋದಲ್ಲ, ಕ್ರಿಯೆಯಿಂದ ಜೀವಿಸೋದು. ಅಡಿಗೆ ಮಾಡುವ ಸ್ತ್ರೀ ಬಂದವಳು ಹೇಳ್ತಾ ಇದ್ದಾರೆ, ಅಯ್ಯ ಒಂದು ಕಾಳು ಅಡಿಗೆ ಮನೆಯಲ್ಲಿ ಇಲ್ಲ, ಬೆಳಗಿನ ಉಪಹಾರದ ಸಮಯ ಏನೂ ಇಲ್ಲ. ಜಾರ್ಜ್ ಮುಲ್ಲರ್ ಅವ್ರ ಮುಗುಳ್ನಾಗ ಹೇಳಿದ್ರಂತೆ, ಪರಲೋಕದ ಭಂಡಾರದ ಬಾಗಿಲುಗಳು ಇನ್ನೂ ಮುಚ್ಚಲ್ಪಟ್ಟಿಲ್ಲ, ಭಯ ಪಡಬೇಡ. ಎಲ್ಲ ಮಕ್ಕಳಿಗೆ ಹೇಳಿದ್ರಂತೆ, ಆ ಸ್ತ್ರೀಗೆ ಹೇಳಿದ್ರಂತೆ, 300 ಮಕ್ಕಳಿಗೂ ಪ್ಲೇಟ್ ಹಚ್ಚ, ಅವ್ರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿದ್ರಂತೆ. ಅವ್ರಿಗೆ ದೇವರಿಗೆ ಕೊಟ್ಟಂಥ ಆಹಾರಕ್ಕಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಹೇಳು ಅಂತ ಹೇಳಿದ್ರಂತೆ. ಎಲ್ಲ ಮಕ್ಕಳು ನಂಬಿಗಸ್ತೆಯಿಂದ ಖಾಲಿ ಪ್ಲೇಟ್ ಮುಂದೆ ಕೂತ್ಕೊಂಡು ದೇವರೇ ನೀನು ಕೊಟ್ಟಂಥ ಆಹಾರಕ್ಕಾಗಿ ಸ್ತೋತ್ರ ಅಂತ ಪ್ರಾರ್ಥಿಸಿದ್ರಂತೆ. ಆ ನಂಬಿಕೆನ ಬೆಳೆಸ್ಕೊಳ್ಬೇಕು. ಅಷ್ಟರಲ್ಲಿ ಯಾರೋ ಬಾಗಿಲನ್ನು ತಟ್ಟಿದ್ರಂತೆ. ಜಾರ್ಜ್ ಮುಲ್ಲರ್ ಹೋಗಿ ಬಾಗಿಲನ್ನು ತೆರೆದ್ರೆ ಅಲ್ಲಿ ಒಬ್ಬ ಬೇಕ್ರಿ ಅವನು, ಬನ್ನು ಗೊತ್ತಾ, ನಾವು ಬನ್ ಅಂತೀವಿ, ಬ್ರೆಡ್ ಮಾಡೋನು. ಅವನು ಅಲ್ಲಿ ಕೈ ಮುಗಿದು ನಿಂತಿದ್ದಂತೆ. ಅಯ್ಯ ನಿನ್ನೆ ರಾತ್ರಿ ಎಲ್ಲ ನನಗೆ ನಿದ್ದೆ ಇಲ್ಲ. ಕೇಳಿದ್ರಂತೆ, ಏನಾಯ್ತು? ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಇಷ್ಟು ಕಸಿವಿಸಿ ಅಂದರೆ, ನಾನು ರೊಟ್ಟಿ ಮಾಡಿ ನಿಮ್ಮ ಆಶ್ರಮಕ್ಕೆ ತರೋವರೆಗೂ ನನಗೆ ನಿದ್ದೆ ಇಲ್ಲ. ನನಗಿರೋದು ಒಂದೇ ಬಟ್ಟಿ, ಅದನ್ನು 5 ಸಾರಿ ನಾನು ಹಚ್ಚಿ 5 ಬ್ಯಾಚ್ ರೊಟ್ಟಿ ಮಾಡಿದ್ದೀನಂತ ಚಕ್ಕಡಿ ತುಂಬ ಬ್ರೆಡ್ಡನ್ನು ತಂದಿದ್ದಾನಂತೆ 300 ಮಕ್ಕಳಿಗೆ. ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲು ಬಡಿದ್ರಂತೆ. ಬಾಗಿಲು ತೆರೆದು ನೋಡಿದ್ರೆ ಒಬ್ಬನ ವ್ಯಕ್ತಿ, ಅಯ್ಯ ನಿಮ್ಮ ಮನೆ ಮುಂದೆನೆ ನನ್ನ ಬಂಡೆ ಗಾಲಿ ಮುರಿದು ಹೋಯ್ತು, ನನ್ನ ಬಂಡೆ ತುಂಬ ಹಾಲಿದೆ, ಆ ಗಾಲಿಯನ್ನು ನಾನು ರಿಪೇರಿ ಮಾಡ್ಕೊಂಡ್ಬಿಟ್ಟು ಮುಂದೆ ಚಕ್ಕಡಿ ಒಯ್ಯೋದ್ರೊಳಗಡೆ ಎಲ್ಲ ಕೆಟ್ಟ ಹೋಗುತ್ತೆ, ದಯವಿಟ್ಟು ಇದನ್ನು ನಿಮ್ಮ ಮಕ್ಕಳಿಗೆ ಸ್ವೀಕರಿಸ್ತೀರಾ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ದೇವರು ಸತ್ತೋದ್ನ? ಜಾರ್ಜ್ ಮುಲ್ಲರ್ ಅವರ ದೇವರು ಎಲ್ಲಿ? ನನ್ನನ್ನು ಹುಡುಕುವವರು ಕಂಡುಕೊಳ್ಳುವವರು, ತಟ್ಟಿರಿ ತೆರೆಯಲ್ಪಡುವರು, ಹುಡುಕಿರಿ ಸಿಕ್ಕುವುದು, ಕೇಳಿರಿ ಒದಗುವುದು. ನಿಲ್ಲಿಸಬೇಡಿ.